ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ನ ಅಪ್ಡೇಟೆಡ್ ವರ್ಷನನ್ನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜೋಗ್ ಫಾಲ್ಸ್ಗೆ ಎರಡೆರಡು ವ್ಯೂ ಪಾಯಿಂಟ್ಗಳಿದ್ದಾವೆ. ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಂತ್ಕೊಂಡು ನೋಡುವಂಥ ವ್ಯೂ ಪಾಯಿಂಟು, ಇನ್ನೊಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತ್ಕೊಂಡು ಜೋಗ್ ಫಾಲ್ಸನ್ನು ಫುಲ್ಲಾಗಿ ನೋಡುವಂಥ ವ್ಯೂ ಪಾಯಿಂಟು. ಇದು ಉತ್ತರ ಕನ್ನಡ ಜಿಲ್ಲೆಯಿಂದ ನಿಂತ್ಕೊಂಡು ನೋಡುವಂಥ ವ್ಯೂ ಪಾಯಿಂಟು. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತ್ಕೊಂಡು ನೋಡುವಂಥ ವ್ಯೂ ಪಾಯಿಂಟನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನೀವೇನೀಗ ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತ್ಕೊಂಡು ನಾವು ಜೋಗ್ ಫಾಲ್ಸನ್ನು ನೋಡಬಹುದಾದಂಥ ಒಂದು ವ್ಯೂ ಪಾಯಿಂಟು. ಇದನ್ನೀಗ ಇಲ್ಲಿ ಹೊಸದಾಗಿಂದ ನಿರ್ಮಾಣ ಮಾಡಿದ್ದಾರೆ. ಮೊದಲು ಈ ವ್ಯೂ ಪಾಯಿಂಟ್ ಇರೋ ಜಾಗದಲ್ಲಿ ಸಾದಾ ಸಿಮೆಂಟಿನ ಕಟ್ಟೆ ಇರ್ತಿತ್ತು, ಅದರ ಮೇಲೆ ನಿಂತ್ಕೊಂಡು ನಾವು ಈ ಜೋಗ್ ಫಾಲ್ಸನ್ನು ನೋಡ್ತಿದ್ವಿ. ಆದರೆ ಈಗ ಇಲ್ಲಿ ಮೆಟಲ್ ಪ್ಲೇಟ್ಗಳನ್ನೆಲ್ಲ ಹಾಕಿ ಗ್ಯಾಲರೀಸ್ ಮತ್ತು ಪ್ಲ್ಯಾಟ್ಫಾರ್ಮ್ಗಳನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನಾವು ಇದ್ರ ಮೇಲೆ ನಿಂತ್ಕೊಂಡು ಜೋಗ್ ಫಾಲ್ಸನ್ನು ನೋಡಿದರೆ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವೇನೋ ಅನ್ನುವಂಥ ಒಂದು ಅನುಭವ ಆಗುತ್ತೆ. ಜೋಗ್ ಫಾಲ್ಸ್ಗೆ ಪ್ರತಿದಿನ ಸಾವಿರಾರು ಜನ ವಿಸಿಟ್ ಮಾಡ್ತಾರೆ. ಹಾಗೆ ಬರುವಂಥ ಎಲ್ಲ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಹಲವಾರು ಕಡೆ ಮಾಡಿದ್ದಾರೆ. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಹೋಟೆಲ್ಗಳನ್ನು ಮಾಡಲಿಕ್ಕೆ ಅಥವಾ ಶಾಪ್ಗಳನ್ನು ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಹೀಗೆ ಜೋಗ್ ಫಾಲ್ಸು ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ಇಲ್ಲಿ ಬರುವಂಥ ಜನರಿಗೆ ಹೆಚ್ಚಿನ ಫ್ಯಾಸಿಲಿಟಿಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ. ನೋಡಿ, ಈ ವ್ಯೂ ಪಾಯಿಂಟಿಂದ ನಮಗೆ ಜೋಗ್ ಫಾಲ್ಸ್ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಆದರೆ ಒಂದೊಂದು ಸಲ ಫಾಗ್ ಹೆಚ್ಚಾದಾಗ ಇಡೀ ಫಾಲ್ಸ್ ಕೂಡ ಕಣ್ಮರೆ ಆಗಿಬಿಡುತ್ತೆ. ಅಷ್ಟೊಂದು ಫಾಗ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಹಾಗೆ ಫಾಗ್ ಬಂದ ಕೂಡಲೇ ಕಣ್ಮರೆ ಆಗೋ ಈ ವಾಟರ್ಫಾಲ್ ಫಾಗ್ ಕಡಿಮೆ ಆಗ್ತಾ ಇದ್ದಂಗೆ ಪೂರ್ತಿಯಾಗಿ ನಮಗೆ ಕಾಣಿಸುತ್ತೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನಾವು ಈ ವಾಟರ್ಫಾಲನ್ನು ನೋಡಿದ್ರೆ ಕೆಳಗೋರಿಗೂ ನಮಗೆ ವಾಟರ್ಫಾಲ್ ಕಾಣಿಸಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ನಮಗೆ ಈ ವಾಟರ್ಫಾಲ್ ಪೂರ್ತಿಯಾಗಿ ಕಾಣಿಸುತ್ತೆ. ಆದರೆ ಈ ವ್ಯೂ ಯಾವಾಗೂ ನಿಮಗೆ ಇದೇ ರೀತಿ ಸಿಗುತ್ತೆ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಯಾಕಂದರೆ ಈ ಶರಾವತಿ ನದಿಗೆ ಲಿಂಗನಮಕ್ಕಿಯಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಆ ಡ್ಯಾಮ್ ಏನಾದರೂ ಫುಲ್ ತುಂಬಿ ಅದಕ್ಕೆ ಇನ್ನೂ ಒಳಹರಿವು ಹೆಚ್ಚಾದಾಗ ಮಾತ್ರ ಡ್ಯಾಮಿಂದ ಹೊರಗಡೆ ನೀರನ್ನು ಬಿಡ್ತಾರೆ. ಈಗ ನೀವಿಲ್ಲಿ ನೋಡ್ಬೋದು, ಡ್ಯಾಮಿನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಬಿಟ್ಟಿದ್ದಾರೆ. ಹೀಗೆ ಇಲ್ಲಿ ಅಪಾರ ಪ್ರಮಾಣದ ನೀರು ಈ ಡ್ಯಾಮಿಂದ ಹೊರಗೆ ಹೋಗುತ್ತೆ. ಹೀಗೆ ಹೊರಗೆ ಹೋದಂಥ ನೀರು ಕಾರ್ಗಲ್ ಹತ್ತಿರ ಇರೋ ಚೈನ್ ಗೇಟ್ ಅಥವಾ ಚೈನಾ ಗೇಟ್ ಹತ್ತಿರ ಬರುತ್ತೆ. ಅಲ್ಲಿಂದ ಈ ನೀರು ತುಂಬ ಫೋರ್ಸಲ್ಲಿ ಶರಾವತಿ ರಿವರಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ನಮಗೆ ಇಲ್ಲಿ ವಾಟರ್ಫಾಲನ್ನು ಕ್ರಿಯೇಟ್ ಮಾಡುತ್ತೆ. ನೋಡಿ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಂತ್ಕೊಂಡು ನೋಡಬಹುದಾದಂಥ ವ್ಯೂ ಪಾಯಿಂಟು. ಹೆಚ್ಚಿನ ಜನರು ಅಥವಾ ಗೊತ್ತಿರುವಂಥವರು ಎರಡೂ ವ್ಯೂ ಪಾಯಿಂಟ್ಗಳಿಗೂ ವಿಸಿಟ್ ಮಾಡ್ತಾರೆ. ಆದರೆ ಎಲ್ಲರಿಗೂ ಇಷ್ಟೊಂದು ನೀರನ್ನು ನೋಡುವಂಥ ಅದೃಷ್ಟ ಇರೋದಿಲ್ಲ. ಯಾಕಂದರೆ ಡ್ಯಾಮಿಂದ ನೀರು ಬಿಟ್ಟರೂ ಕೂಡ 2 ಅಥವಾ 3 ದಿವಸ ಮಾತ್ರ ಇರುತ್ತೆ. ಹಾಗೆ ಈ ಜೋಗ್ ಫಾಲ್ಸ್ನಲ್ಲಿ ಪ್ರವಾಸಿಗರು ಕೆಳಗೆ ಕೂಡ ಇಳಿದು ಹೋಗ್ಬೋದು. ತುಂಬ ಚೆನ್ನಾಗಿ ಮೆಟ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲಿ ಏನು ಈ ಕಾಡಿನ ಥರ ಕಾಣ್ತಾ ಇದೆಯಲ್ಲ, ಇದರೊಳಗೇ ಮೆಟ್ಲ ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಈ ಮಳೆಗಾಲದಲ್ಲಿ ಮೆಟ್ಲು ಜಾರುತ್ತೆ ಅಂತ ಹೇಳಿಬಿಟ್ಟು ಯಾರಿಗೂ ಕೂಡ ಪ್ರವಾಸಿಗರಿಗೆ ಕೆಳಗಡೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಹಾಗೆ ಇಲ್ಲಿ ಜೋಗದಲ್ಲಿ ನೋಡ್ಬೋದು, ನಾನು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ, ತುಂಬ ಫ್ಯಾಸಿಲಿಟಿಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇಲ್ಲಿ ಆಗ್ತಾ ಇದ್ದಾವೆ. ಸೊ ಇನ್ನು ಜೋಗಕ್ಕೆ ಬರುವಂಥವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ವ್ಯೂ ಪಾಯಿಂಟ್ನ ಹತ್ರನೇ ಇರೋ ಇನ್ನೊಂದು ಆಕರ್ಷಣೆ ಅಂತಂದರೆ ಈ ಜೋಗ್ ಫಾಲ್ಸ್ನ ಪವರ್ ಹೌಸ್. ನೋಡಿ, ಇದೇ ಮಹಾತ್ಮ ಗಾಂಧಿ ಪವರ್ ಹೌಸ್. ಇಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡಲಾಗುತ್ತೆ. ಇಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು, ಒಂಥರ ಮೋಡಗಳೆಲ್ಲ ನಿಮಗೆ ಗುಡ್ಡಗಳ ಮಧ್ಯೆ ಕಾಣಿಸ್ತಾ ಇದ್ದಾವೆ. ಸೊ ಜೋಗ್ ಫಾಲ್ಸ್ಗೆ ಬಂದವರು ಅಲ್ಲೇ ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋದರೆ ಈ ರೀತಿ ಒಂದು ಆಕರ್ಷಣೀಯ ಸ್ಥಳವನ್ನು ನೀವು ನೋಡಬಹುದು. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಜೋಗ್ ಫಾಲ್ಸ್ನ ವಿಡಿಯೋಗಳನ್ನು ಒರಿಜಿನಲ್ ಸೌಂಡ್ ಜೊತೆ ಅಪ್ಲೋಡ್ ಮಾಡಿದ್ದೀನಿ. ಈ ಜೋಗ್ ಫಾಲ್ಸ್ ಯಾವ ರೀತಿ ಭೋರ್ಗರೆಯುತ್ತೆ ಅನ್ನೋದನ್ನು ನೀವು ಕೇಳಬಹುದು, ಹಾಗೆ ನೋಡಬಹುದು. ಹಾಗೆ ಈ ಜೋಗ್ ಫಾಲ್ಸ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಇದು ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.